ಹಾಯ್, ಗುರ್ತ ಸಿಕ್ಕಿತಾ? ನಾನು ಮಾಯಾ. ಓ, ಹಾಗೆ ಹೇಳಿದರೆ ನಿಮಗೆ ಗುರ್ತ ಸಿಗ್ಲಿಕ್ಕಿಲ್ಲ. ಸೊಸೈಟಿ ನನ್ನನ್ನು ಕರೆಯುವ ರೀತಿಯಲ್ಲಿ ನಿಮಗೆ ನನ್ನ ಇಂಟ್ರೊಡಕ್ಷನ್ ಕೊಡ್ತೇನೆ. ಹಾಯ್, ದಿಸ್ ಇಸ್ ಡಿವೋರ್ಸಿ ಮಾಯಾ. ನಾರ್ಮಲ್ ಆಗಿ ಇನಿಷಿಯಲ್ಸ್ ಮಿಸ್, ಮಿಸ್ಸಸ್ ಹೀಗೆ ಶುರುವಾಗುದು. ನಂದು ಡಿವೋರ್ಸಿ ಅಂತ ಶುರುವಾಗುದು. ಡಿವೋರ್ಸ್ ಆದ ನಂತರ ನನ್ನ ಫುಲ್ ನೇಮ್ ಅದೇ ಆಗಿಬಿಟ್ಟಿದೆ. ಹಾಗೆ ನನ್ನನ್ನು ಜನ ಕರೆಯುವುದು. ಮುಂಚೆ ಯಾಕೆ ಅವಳು ನಗುದಿಲ್ಲ, ಯಾಕೆ ಅವಳು ಮಾತಾಡುದಿಲ್ಲ, ಯಾಕೆ ಅವಳು ಕೆಲ್ಸಕ್ಕೆ ಹೋಗುದಿಲ್ಲ ಅಂತ ಇತ್ತು. ಈಗ ಯಾಕಿಷ್ಟು ನಗ್ತಾಳೆ, ಯಾಕೆಷ್ಟು ಖುಷಿಯಾಗಿದ್ದಾಳೆ, ಯಾಕಿಷ್ಟು ಕೆಲಸ ಮಾಡ್ತಾಳೆ, ಎಷ್ಟು ಮಾತಾಡ್ತಾಳೆ ಅಂತ ಉಂಟು. ಬಾರಿ ವಿಶೇಷ ಆಗುದು ನನಗೆ. ನಾನು ಎಂತ ಮಾಡಿದ್ರು ಜನರಿಗೆ ಕೇಳಲಿಕ್ಕೆ ಕ್ವೆಶನ್ಸ್ ಒಂದಿರ್ತದೆ. ಮದುವೆ ಮುರಿಲಿಕ್ಕೆ ಗೊತ್ತಿಲ್ಲ, ಜನ ಡಿಟೆಕ್ಟಿವ್ ಆಗಿ ಬಿಡ್ತಾರೆ. ಬೋಸಡಿ CID. ಒಂದೇ ಒಂದು ಸಾರಿ ಜನ ಬಂದು ನನ್ನ ಹತ್ರ ಕೇಳಲಿಲ್ಲ, ಏನಾಯ್ತು, ಹೇಗಾಯ್ತು, ನೀನು ಸಫರ್ ಆದ್ಯಾ, ನೀನು ಖುಷಿಯಾಗಿರ್ಲಿಲ್ವಾ, ನಿನಗೆ ಅವರು ಕಷ್ಟ ಕೊಟ್ರ. ಜನರಿಗೆ ಕಾಣಿದೆ ಅಂತ ದ ವರ್ಡ್ ಡಿವೋರ್ಸ್ಡ್. ಸಡನ್ಲಿ ಇಲ್ಲಿ ಎಲ್ಲ ಜಡ್ಜ್ ಆಗಿ ಬಿಡ್ತಾರೆ. ಡಿವೋರ್ಸ್ ಆದ ನಂತರ ಗಂಡಸರಿಗೆ ಯಾರು ಏನು ಹೇಳುದಿಲ್ಲ. ಇನ್ಸ್ಟೆಡ್ ಏನ್ ಮಾಡುದು, ಹಣೆ ಬರ ಸರಿ ಇರ್ಲಿಲ್ಲ ಅಂತ ಅನ್ಸ್ತದೆ. ಹೆಣ್ಣು ಮಗಳು ಡಿವೋರ್ಸ್ ಆದ್ರೆ ಹಿಂದೆ ಎಂಥದೋ ಸ್ಟೋರಿ ಇರಬೇಕು, ಏನೋ ಇವಳೇ ಕುತಂತ್ರಿ ಮಾಡಿರ್ಬೇಕು, ಅವಳು ಮತ್ತೆ ಸ್ಟೈಲ್ಸ್ ಅಲ್ಲ ನೋಡ್ಲಿಕ್ಕೆ, ಇಟ್ಕೊಂಡಿರ್ಬೇಕು, ಯಾರನ್ನು ಕೆಟ್ಟವಳಾಗಿರ್ಬೇಕು. ಬ್ಲೇಮ್ ಗೇಮ್ ಆನ್ ವಿಮೆನ್. ಇದ್ರ ಹಿಂದೆ ದೊಡ್ಡ ಸ್ಟೋರಿ ಇರಬೇಕು. ಸ್ಟೋರಿ ಉಂಟಲ್ಲ, ಆಕ್ಟಿಂಗ್ ಬಿಟ್ಟು ಮನಃಶಾಂತಿ ಉಡ್ಕೊಂಡು ಹೋಗಿದ್ದೇವೆ ಅಷ್ಟೇ. ಮದುವೆ ಆಗುವಾಗ ಎಲ್ಲ ಬಂದು ನನಗೆ ಬುದ್ಧಿ ಹೇಳ್ತಾ ಇದ್ರು. ಸರಿ ಕೂತ್ಕೋ, ಸಾಫ್ಟ್ ಆಗಿ ಮಾತಾಡು, ಎದುರು ಮಾತಾಡಬೇಡ, ದೊಡ್ಡವರಿಗೆ ಮರ್ಯಾದೆ ಕೊಡು, ಸಾರಿಯೇ ಕೊಡಬೇಕು, ಇದು ಮಾಡಬಾರ್ದು, ಅದು ಮಾಡಬಾರ್ದು. ಈಗ ಸ್ವಲ್ಪ ಸ್ಟೈಲಿಶ್ ಔಟ್ಫಿಟ್ ಹಾಕಿದ್ರೆ ಸಾಕು, ಜನ ಕೇಳ್ತಾರೆ ಏನಾಯ್ತು ಇವಳಿಗೆ. ನನಗೆ ಬುದ್ಧಿ ಬಂದಿದೆ, ಅಕಲು ಬಂದಿದೆ. ಲೈಫಲ್ಲಿ ಫಸ್ಟ್ ಟೈಮ್ ನನ್ಗೆ ಹೇಗೆ ಬೇಕು ಹಾಗೆ ಬದುಕ್ತಾ ಇದ್ದೇನೆ. ನನ್ಗೆ ಯಾವುದು ಬಟ್ಟೆ ಬೇಕು ಅದು ಹಾಕ್ತಾ ಇದ್ದೇನೆ. ನನ್ನ ಹೇಗೆ ಡಿಸಿಷನ್ ಬೇಕು ಅದು ತಗೊಳ್ತಾ ಇದ್ದಾನೆ. ಸೊಸೈಟಿಗೆ ನಾನು ಡಿವೋರ್ಸ್ ಆದೆ ಅಂತ ತಲೆ ಬಿಸಿ ಅಲ್ಲ, ಸಂಹಾವ್ ನನ್ನನ್ನು ಯಾರು ಕಂಟ್ರೋಲ್ ಮಾಡ್ತಿಲ್ಲಲ್ಲ ಅನ್ನುವ ಚಿಂತೆ, ಅದಕ್ಕೆ ಹೊಟ್ಟೆ ಕಿಚ್ಚು. ಡಿವೋರ್ಸ್ ಆಗುವ ಮುಂಚೆ ನನ್ನ ಪೇರೆಂಟ್ಸ್ ಹತ್ರ ಯಾರು ಸಹ ಬಂದು ಕೇಳಲಿಲ್ಲ, ನಿಮ್ಮ ಮಗಳು ಹೇಗಿದ್ದಾಳೆ, ಒಳ್ಳೆಯಲ್ಲಿದ್ದಾಳ, ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರ ಮನೆಯವರು, ಎಂತ ಸಹ ಕ್ವೆಶ್ಚನ್ ಎತ್ತಲಿಲ್ಲ. ಈಗ ಸಡನ್ಲಿ ನಾನು ಡಿವೋರ್ಸ್ ಆಗಿ ಮನೆಯಲ್ಲಿ ಬಂದು ಕೂತ ತಕ್ಷಣ ಎಲ್ರಿಗೆ ಸಹ ಭಾರಿ ಕಾಳಜಿ. ಭಯಂಕರ ನೀವು. ಮದುವೆ ಮುರಿದು ವರ್ಷ ಆದ್ರೂ ಜನ ನನ್ನ ಮ್ಯಾರೇಜ್ ಪೋಸ್ಟ್ ಮಾರ್ಟಮ್ ಮಾಡೋದನ್ನು ಇನ್ನೂ ಬಿಡ್ಲಿಲ್ಲ. ಸೊಸೈಟಿಯ ಮಂಡೆಯಲ್ಲಿ ಹೆಣ್ಣು ಮಕ್ಕಳು ಯಾವಾಗ್ಲೂ ಪರ್ಮಿಷನ್ ತಗೊಂಡೇ ಬದುಕಬೇಕು. ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ ಅವರ ನಿರ್ಧಾರ ಅವರು ತಗೊಳ್ಳಿಕ್ಕೆ ಶುರು ಮಾಡಿದ್ರೆ ಇವರ ಹೊಟ್ಟೆ ಉರಿತದಲ್ಲ. ತುಂಬಾ ಸರಿ ನಾನು ಇದನ್ನ ಸಹ ನೋಟಿಸ್ ಮಾಡಿದ್ದೇನೆ. ನಾನು ಹೋಗ್ತಾ ಬರ್ತಾ ಇರ್ಬೇಕಾದ್ರೆ ನನ್ನ ಹಿಂದಗಡೆ ಇಬ್ಬರು ಹೆಂಗಸರು ಮಾತಾಡೋದು. ಅಲ್ಲ, ನಾನೊಂದು ಕೇಳುದು, ನಿಮ್ಗೆ ಹೇಳಲಿಕ್ಕಿರೋದು ನನ್ನ ಬಗ್ಗೆ ಅಲ್ಲ, ಧೈರ್ಯದಲ್ಲಿ ಮಾತಾಡಿ ಮಾರೆ. ನೀವು ಹೇಳ್ತಾ ಇರೋದು ಸತ್ಯವೆಯಾ? ಹಾಗಾದ್ರೆ ಗಟ್ಟಿಯಾಗಿ ಮಾತಾಡಿ. ಮಾಡುದು ನಮ್ಮ ಲೈಫಲ್ಲಿ ಖುಷಿ ಖುಷಿಯಾಗಿ ಬದುಕ್ತಿರ್ತಾರಲ್ಲ, ಅವರು ಯಾವತ್ತು ಯಾರ ಮೇಲೆ ಸಹ ಕೈ ಬೆರಳು ಎತ್ತುದಿಲ್ಲ. ಯಾರ ಲೈಫ್ ನಾತ ಹೊಡಿತಾ ಇರ್ತದೆ ನೋಡಿ, ನಮ್ಮ ಪರ್ಸನಲ್ ಲೈಫ್ ಕೊಳ್ತಾ ಹೋಗಿರ್ತದೆ ನೋಡಿ, ಅವರು ಮಾತ್ರ ಮಾತಾಡುದು. ಲೆಟ್ ಮಿ ಮೇಕ್ ಎವ್ರಿಥಿಂಗ್ ಕ್ಲಿಯರ್. ನನ್ನ ಡಿವೋರ್ಸ್ ನನ್ನ ಐಡೆಂಟಿಟಿ ಅಲ್ಲ. ಹಾಗಂತ ಹೇಳಿ ಇದು ನಿಮ್ಮ ಒಪಿನಿಯನ್ಗೆ ಓಪನ್ ಇನ್ವಿಟೇಷನ್ ಅಲ್ಲವೇ ಅಲ್ಲ. ನನ್ನ ಮ್ಯಾರೇಜ್ ಫೇಲ್ ಆದದ್ದು ನನ್ನ ಫೇಲ್ಯೂರ್ ಅಲ್ಲ. ಇದು ಒಂದು ಚಾಪ್ಟರ್ ಅಷ್ಟೇ. ಲೈಫಲ್ಲಿ ಬಂತು, ಕ್ಲೋಸ್ ಆಯ್ತು, ಹೋಯ್ತು. ನನ್ನ ಲೈಫ್ ಇನ್ನೂ ಸಹ ಉಂಟು. ನಾನು ಎಂತ ಬೇಕಾದ್ರೂ ಮಾಡಬಹುದು. ಅದು ನನ್ನ ಇಷ್ಟ, ನನ್ನ ಲೈಫ್. ನಾನು ಬದುಕುವ ರೀತಿ ಮೇಲೆ ಕ್ವೆಶ್ಚನ್ ಮಾಡುವ ಹಕ್ಕು ನಿಮ್ಗೆ ಖಂಡಿತವಾಗ್ಲೂ ಇಲ್ಲ. ಸಡನ್ಲಿ ಎಲ್ಲರೂ ರಿಲೇಶನ್ಶಿಪ್ ಅಡ್ವೈಸರ್ ಆಗಿಬಿಟ್ಟಿದ್ದಾರೆ. ನನ್ನ ಅಚೀವ್ಮೆಂಟ್ಗಿಂತ ಸಹ ಜಾಸ್ತಿ ನನ್ನ ಡಿವೋರ್ಸಿಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಕೆಲವರು ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತಂದ್ರೆ ನನ್ಗೆ ಅನಿಸ್ತದೆ ನನ್ನ ಸೆಟಲ್ಮೆಂಟ್ ಹಣದಲ್ಲಿ ಇವರಿಗೆ ಸಹ ಶೇರ್ ಕೊಡ್ಬೇಕಂತ. ಇಷ್ಟು ಚಿಕ್ಕ ವಯಸ್ಸಿಗೆ ಡಿವೋರ್ಸ್ ಆಗಬಾರ್ದಿತ್ತಲ್ಲ, ಎಷ್ಟು ಕಷ್ಟ. ಹೌದು, ತುಂಬ ಕಷ್ಟ ಉಂಟು. ನಿಮ್ಮ ಹತ್ರ ಒಂದು 30-40 ಲಕ್ಷ ಉಂಟು, ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ನನ್ನ ಕಷ್ಟ ಸುಲಭ ಆಗ್ತದೆ. ದೂರದಿಂದ ನೋಡಿ ಒಪಿನಿಯನ್ ಕೊಡೋದು ಬಹಳ ಸುಲಭ. ಅದೇ ನನ್ನ ಪರಿಸ್ಥಿತಿಯಲ್ಲಿ ಇದ್ದು ಅನುಭವಿಸಿ ಕಷ್ಟ ನೋಡುವಾಗ ಗೊತ್ತಾಗ್ತದೆ ನಾನು ಎಂತ ಒಂದು ಸಮರದಿಂದ ಹೊರಗೆ ಬಂದಿದ್ದೇನೆ. ಮತ್ತೆ ನಿಮ್ಮ ಮಾತುಗಳನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಈಗ ಬೊಗಳುವ ನಾಯಿದು ಬಾಯಿಗೆ ಕೈ ಹಾಕಿ ಬಾಯಿಯನ್ನು ಮುಚ್ಚಿಸ್ಲಿಕ್ಕೆ ಆಗ್ತದ? ನಾಯಿ ಕಚ್ಚುದಿಲ್ವಾ? ಅದು ಸಹ ಹುಚ್ಚು ನಾಯಿ ಆದರೆ ನಮಗೆ ಹುಚ್ಚು ಹಿಡಿದಿಲ್ವಾ? ಅದೇ ರೀತಿ ನೀವು ಬೊಗಳುವ ನಾಯಿ ಅಷ್ಟೇ. ಅಷ್ಟೇ. ಇನ್ಫ್ಯಾಕ್ಟ್ ನಿಮ್ಮಿಂದ ಸ್ವಲ್ಪ ಹೆಲ್ಪೇ ಆಗ್ತಾ ಉಂಟು. ನನ್ನ ಪಬ್ಲಿಸಿಟಿ ಆಗ್ತಾ ಉಂಟು, ನಾನು ಫೇಮಸ್ ಆಗ್ತಾ ಇದ್ದಾನೆ. ಸೊಸೈಟಿಯಲ್ಲಿ ನನ್ನ ಬಗ್ಗೆ ಮಾತಾಡಿ ಆಡಿ ನನ್ನ ಬಗ್ಗೆ ಗುರ್ತಿಲ್ಲದವ್ರು ಸಹ ನನ್ನೀಗ ಗುರ್ತ ಹಿಡಿಯುವಾಗೆ ಆಗಿದೆ. ಸೊ ಥ್ಯಾಂಕ್ ಯು, ದಟ್ಸ್ ಹೆಲ್ಪಿಂಗ್ ಮೀ ಎನಿವೆ. ಮದುವೆ ವಿಚ್ಛೇದನ, ಡಿವೋರ್ಸ್ ಉಂಟಲ್ಲ, ಮತ್ತೆ ಅದು ಧೈರ್ಯ ಇಲ್ಲದವರಿಗೆಲ್ಲ ಸಿಗೋದಿಲ್ಲ. ಅದಕ್ಕೆ ಗಟ್ಸಬೇಕು ಮಾರೆ, ಫೈಟ್ ಮಾಡುವ ಎಬಿಲಿಟಿ ಬೇಕು. ಕಷ್ಟವೋ ಸುಖವೋ ನಾನು ಅನುಭವಿಸಿಕೊಂಡು ಇವರ ಜೊತೆ ಬಾಳ್ತೇನೆ, ಬಾಳಿ. ನಿಮ್ಗೆಂತಕ್ಕೆ ಹೊಟ್ಟೆ ಇರುವುದು ಗೊತ್ತುಂಟಾ? ಯಾವಾಗ ನಮ್ಮ ಜೀವ ಕೆಟ್ಟುಂಟು ಅಂತ ನಮಗೆ ಗೊತ್ತಾಯ್ತೋ ನಾವು ಫೈಟ್ ಬ್ಯಾಕ್ ಮಾಡಿದ್ವಿ. ಆ ಒಂದು ಟಾಕ್ಸಿಕ್ ಗಲೀಜ್ ಯಕ್ ರಿಲೇಶನ್ಶಿಪ್ ಇಂದ ಹೊರಗೆ ಬಂದ್ವಿ.
ಅದು ನಿಮ್ಮಿಂದ ನೋಡ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ನೀವು ಇನ್ನೂ ಸಹ ಗಟರೊಳಗೆ ನಿದ್ದೀರಿ. ಹೊರಗೆ ಬರ್ಲಿಕ್ಕೆ ಆಸೆ ಉಂಟು, ಬರ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಬಂದವರಿಗೆ ತುಂಬ ಸರಿ ಕ್ಯಾಕ್ತು ಅಂತ ಉಗ್ದಿದ್ದೀರಲ್ಲ. ಈಗ ನಿಮ್ಗೆ ಭಯ ಆಗ್ತಾ ಉಂಟು, ಅವರೆಲ್ಲ ಸೇರಿ ನಿಮ್ಗೆ ಉಗ್ದ್ರೆ ಸರಿಯಲ್ಲ. ಮನೆಯಲ್ಲಿ ಒಂದು ರೀತಿ ಟೆನ್ಷನ್, ಸೊಸೈಟಿಯಲ್ಲಿ ಇನ್ನೊಂದು ರೀತಿ ಟೆನ್ಷನ್. ಎಷ್ಟೋ ಜನ ಮನೆಯವರಿಂದ ಸಫರ್ ಆಗಿ ಸತ್ತವರು ಇದ್ದಾರೆ, ನಿಮ್ಮ ಚುಚ್ಚು ಮಾತು ಕೇಳಿ ಕೂಡ ಸತ್ತವರಿದ್ದಾರೆ. ದೇವರೊಂದು ಎಷ್ಟು ಚಂದ ನಾಲಿಗೆ ಕೊಟ್ಟಿದ್ದಾರೆ, ಇದರ ಉಪಯೋಗ ಸರಿಕಟ್ಟಲಿ ಮಾಡಬೇಕು. ಇದು ಮಾಡಲಿಕ್ಕೆ ಬರದಿದ್ರೆ ನಮ್ಮಂಥವರು ಅಲ್ಲಿಗೆ ಕತ್ತರೆ ಹಾಕಿ ಕಟ್ ಮಾಡ್ತಾರೆ. ಸ್ವಲ್ಪ ಜಾಗ್ರತೆ ಆಯ್ತಾ. ನಿಮ್ಮ ಗಂಡನ ಮನೆಯಲ್ಲಿ ನೀವು ಭಿಕ್ಷುಕರಿಗಿಂತ ಕಡೆ ಬದುಕ್ತಾ ಇದ್ದೀರಿ. ಅದೇ ಬೇರೆ ಹೆಣ್ಣು ಮಕ್ಕಳು ಅಂಥ ಬದುಕಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಇಲ್ಲದ ಸಲ್ಲದ ಜಾಗದಲ್ಲಿ ಉರಿತದೆ ಅಲ್ಲ. ನಿಮ್ಮ ಜನ್ಮದಲ್ಲಿ ನಿಮ್ಮ ಗಂಡನ ಮನೆಯಲ್ಲಿ ನೀವು ಸೆಲ್ಫ್ ಡಿಸಿಷನ್ ತಗೊಳ್ಳಿಲ್ಲ. ಅದೇ ಬೇರೆ ಹೆಣ್ಣು ಮಗಳು ತಗೊಳ್ಳುವಾಗ ನಿಮಗೆ ಹೊಟ್ಟೆ ಉರಿತದೆಲ್ಲ. ಅವಳ ಡಿವೋರ್ಸಿಗೆ ಅವಳ ತಾಯಿ ಸಹ ಸಪೋರ್ಟಾ? ಅಲ್ಲ, ತಾಯಿ ಸಪೋರ್ಟ್ ಮಾಡಲೇಬೇಕು, ಯಾಕಂದರೆ ಎತ್ತದವಳಲ್ಲ. ನಾಳೆ ನಾನು ಸತ್ರೆ ಹೋದದು ನನ್ನ ತಾಯಿಗೆ, ನಿಮ್ಗಲ್ಲ. ನನ್ನ ಎಕ್ಸ್ ಮೂವ್ ಆನ್ ಆಗಿದ್ದಾನೆ, ನಾನು ಮೂವ್ ಆನ್ ಆಗಿದ್ದೇನೆ. ಆದರೆ ನಮ್ಮ ಸೊಸೈಟಿಯ ಆಂಟಿ ಅಂಕಲ್ ಇದ್ದಾರಲ್ಲ, ಕೆಲಸಕ್ಕೆ ಬಾರದವರು, ಅವರು ಇನ್ನೂ ಸಹ ನನ್ನ ಡಿವೋರ್ಸಲ್ಲಿ ಸ್ಟಕ್ ಆಗಿದ್ದಾರೆ. ಈ ತನಕ ನಿಮ್ಮ ಲೈಫಲ್ಲಿ ಒಂದು ಸಹ ಒಳ್ಳೆ ಕೆಲಸ ಮಾಡಲಿಲ್ಲಲ್ಲ, ಇನ್ನು ಸಾಯ್ಲಿಕ್ಕೆ ಹತ್ರ ಆಗುವಾಗಾದರೂ ಸ್ವಲ್ಪ ಆದರೂ ಒಳ್ಳೆ ಕೆಲಸ ಮಾಡಿ. ನಿಮ್ಗೆಲ್ಲದಿದ್ರು ನಿಮ್ಮ ಮಕ್ಕಳಿಗಾದ್ರೂ ಸ್ವಲ್ಪ ಅದರ ಪುಣ್ಯ ಸಿಗ್ಲಿ. ಯಾಕಂದರೆ ನಿಮಗೆ ಪುಣ್ಯ ಸಿಗೋದು ಅಷ್ಟರಲ್ಲೇ ಉಂಟು ಬಿಡಿ.